ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತ ಸಂವಿಧಾನ ಶಿಲ್ಪಿ, ಶೋಷಿತರ ದಾರಿದೀಪ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವರ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದ್ದೀವಿ, ಓದಿದ್ದೀವಿ. ಆದ್ರೆ ಈ ಮಹಾನಾಯಕನ ಅಸಲಿ ಜೀವನದ ಕಥೆ ಹೇಗಿತ್ತು, ಇಡೀ ದೇಶಕ್ಕೆ ಬೆಳಕಾದ ಆ ಜೀವದ ಸ್ವಂತ ಜೀವನದಲ್ಲಿ ಎಷ್ಟೊಂದು ಕತ್ತಲಿತ್ತು, ಎಷ್ಟೊಂದು ಕಣ್ಣೀರಿತ್ತು ಎನ್ನುವುದು ನಿಮ್ಗೆ ಗೊತ್ತಾ? ಹೌದು, ಅಂಬೇಡ್ಕರ್ ಅವರು ಯಾಕೆ ಎರಡನೇ ಮದುವೆಯಾದ್ರು? ಕೇವಲ 15 ವರ್ಷಕ್ಕೆ ಮದುವೆಯಾಗಿದ್ದಂತಹ ಅಂಬೇಡ್ಕರ್ ಅವರ ಮಕ್ಕಳೆಲ್ಲ ಏನಾದ್ರು? ಹಗಲಿರುಳು ನಿದ್ದೆಗೆಟ್ಟು ಸಂವಿಧಾನ ಬರೆದಿದ್ದಂತಹ ಬಾಬಾ ಸಾಹೇಬ್ ಅವರ ದೇಹ ಎಷ್ಟರ ಮಟ್ಟಿಗೆ ನರಕ ಯಾತನೆಯನ್ನು ಅನುಭವಿಸಿತ್ತು. ಭಾರತದಲ್ಲಿ ಸಂಸ್ಕೃತ ಕಲಿಯಲು ಅವಕಾಶ ಸಿಗದಿದ್ದಾಗ ಅವರು ಜರ್ಮನಿ ದೇಶಕ್ಕೆ ಹೋಗಿ ಸಂಸ್ಕೃತ ಕಲಿತ ಆ ರೋಚಕ ಕಥೆ ಎಂತದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಂಬೇಡ್ಕರ್ ಅವರ ಆ ಕೊನೆ ದಿನಗಳು, ಆ ಕೊನೆ ಕ್ಷಣಗಳು ಹೇಗಿದ್ವು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತಿನ ಯಾವುದೇ ಪುಸ್ತಕಗಳು ನಿಮಗೆ ಇಷ್ಟು ಆಳವಾಗಿ ವಿವರಿಸದಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬದುಕಿನ ಆ ಅತಿ ಸೂಕ್ಷ್ಮ ಮತ್ತು ಯಾರಿಗೂ ಗೊತ್ತಿಲ್ಲದಂತಹ ರಹಸ್ಯಗಳ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ಕೂಡ ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅವರ ಈ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ, ಜೊತೆಗೆ ಜೈ ಭೀಮ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಥೆ ಶುರುವಾಗುವುದು 1891ರ ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮೌ ಎನ್ನುವಂತಹ ಊರಿನಲ್ಲಿ ರಾಮ್ಜಿ ಮಲೋಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಸಕ್ಪಾಲ್ ದಂಪತಿಗಳಿಗೆ 14ನೇ ಮತ್ತು ಕೊನೆಯ ಮಗನಾಗಿ ಭೀಮರಾವ್ ಜನಿಸುತ್ತಾರೆ. ಅಂಬೇಡ್ಕರ್ ಅವರ ಕುಟುಂಬ ಮಹರ್ ಎನ್ನುವಂತಹ ಜಾತಿಗೆ ಸೇರಿದ್ದರಿಂದ ಆಗಿನ ಕಾಲದ ಸಮಾಜ ಅವರನ್ನ ಅಸ್ಪೃಶ್ಯರು ಅಂತ ಅತ್ಯಂತ ಕೀಳಾಗಿ ಕಾಣ್ತಾ ಇತ್ತು. ಶಾಲೆಯಲ್ಲಿ ಕೂರಲು ಜಾಗವಿರಲಿಲ್ಲ, ಕುಡಿಯಲು ನೀರಿರಲಿಲ್ಲ. ಎಷ್ಟೋ ಬಾರಿ ಬಾಯಾರಿಕೆಯಾದ್ರೂ ಕೂಡ ಮೇಲ್ಜಾತಿಯವರು ಮೇಲಿಂದ ನೀರು ಹಾಕದಿದ್ರೆ ದಿನವಿಡೀ ನೀರಿಲ್ಲದೆ ಪರದಾಡುವಂತಹ ಅತ್ಯಂತ ಕರಾಳ ದಿನಗಳನ್ನ ಅಂಬೇಡ್ಕರ್ ಅವರು ಎದುರಿಸಿದ್ರು. ಆದ್ರೆ ಈ ಅಪಮಾನಗಳೇ ಅವರೊಳಗೆ ಒಂದು ಜ್ವಾಲಾಮುಖಿಯನ್ನ ಸೃಷ್ಟಿ ಮಾಡಿತು. ಬಾಂಬೆ ಯೂನಿವರ್ಸಿಟಿಯಲ್ಲಿ ಪದವಿ ಪಡೆದ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಅಮೆರಿಕದ ಪ್ರತಿಷ್ಠಿತ ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಗೆ ಹೋಗ್ತಾರೆ. ಅಲ್ಲಿ ಅವರು ಪಡೆದಂತಹ ಡಿಗ್ರಿಗಳ ಪಟ್ಟಿಯನ್ನು ನೋಡಿದ್ರೆ ಇಂದಿನ ಅತಿ ದೊಡ್ಡ ವಿಜ್ಞಾನಿಗಳಿಗೂ ಕೂಡ ಅಕ್ಷರಶಃ ತಲೆ ತಿರುಗುತ್ತೆ. BA, MA, MSc, PhD, LLD, DSc, D.Litt, ಬ್ಯಾರಿಸ್ಟರ್ ಎಟ್ ಲಾ, ಹೀಗೆ ಜಗತ್ತಿನ ಅತ್ಯುನ್ನತ ಪದವಿಗಳನ್ನೆಲ್ಲ ಅವರು ತಮ್ಮದಾಗಿಸಿಕೊಂಡಿದ್ರು. ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಇಷ್ಟೊಂದು ಪದವಿಗಳನ್ನು ಪಡೆಯುವುದು, ಅದು ಕೂಡ ಆ ಕಾಲದಲ್ಲಿ ಅಂದ್ರೆ ಅದು ಖಂಡಿತ ಸುಲಭದ ಮಾತಾಗಿರ್ಲಿಲ್ಲ. ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸದ ಜೀವನ ಎಷ್ಟು ಉಜ್ವಲವಾಗಿತ್ತು, ಅವರ ಕೌಟುಂಬಿಕ ಜೀವನ ಅಷ್ಟೇ ಕಣ್ಣೀರಿನಿಂದ ಕೂಡಿತ್ತು. ಅಂಬೇಡ್ಕರ್ ಅವರಿಗೆ ಕೇವಲ 15 ವರ್ಷ ವಯಸ್ಸಿದ್ದಾಗ ಕೇವಲ 8 ವರ್ಷದ ಬಾಲಕಿ ರಮಾಬಾಯಿ ಅವರ ಜೊತೆ ಮದುವೆ ಮಾಡಿಸಲಾಯಿತು. ಇಬ್ಬರು ಬಡತನದಲ್ಲಿ, ಕಷ್ಟದಲ್ಲಿ ತಮ್ಮ ಜೀವನದ ಬಂಡಿಯನ್ನ ಸಾಗಿಸ್ತಾ ಇದ್ರು. ಆದ್ರೆ ರಮಾಬಾಯಿ ಅವರಿಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯಾಗಿದ್ದರಿಂದ ಮತ್ತು ಬಡತನದ ಕಾರಣದಿಂದ ಅವರಿಗೆ ಹುಟ್ಟುತ್ತಿದ್ದ ಮಕ್ಕಳು ಯಾರು ಕೂಡ ಉಳಿತಾ ಇರಲಿಲ್ಲ. ಹೌದು, ಹುಟ್ಟಿದ 5 ಮಕ್ಕಳ ಪೈಕಿ 4 ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಉಸಿರನ್ನ ಶಾಶ್ವತವಾಗಿ ನಿಲ್ಲಿಸಿಬಿಡ್ತಾರೆ. ಕೊನೆಗೆ ಉಳಿದಿದ್ದು ಯಶವಂತ್ ಎನ್ನುವಂತಹ ಒಬ್ಬನೇ ಮಗ ಮಾತ್ರ. ಕಣ್ಣೆದುರೆ ತಮ್ಮ ಮಕ್ಕಳು ಮಣ್ಣು ಪಾಲಾಗ್ತಾ ಇರೋದನ್ನ ನೋಡಿದ ಆ ತಂದೆ ತಾಯಿಯ ಎದೆ ಎಷ್ಟು ದುಃಖದಿಂದ ಒಡೆದು ಹೋಗಿರಬಹುದು ಅಂತ ಒಮ್ಮೆ ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಇಷ್ಟೆಲ್ಲ ನೋವಿನ ನಡುವೆಯೂ ಕೂಡ ಅಂಬೇಡ್ಕರ್ ಅವರ ಪ್ರತಿಯೊಂದು ಹೋರಾಟಕ್ಕೂ, ಅವರ ವಿದ್ಯಾಭ್ಯಾಸಕ್ಕೂ ಬೆನ್ನೆಲುಬಾಗಿ ನಿಂತಿದ್ದು ಇದೇ ಪತ್ನಿ ರಮಾಬಾಯಿ. ಆದ್ರೆ ವಿದ್ಯಾ ಆಟವೇ ಬೇರೆ ಇತ್ತು. ಸತತವಾದ ಬಡತನ ಮತ್ತು ದೀರ್ಘಕಾಲದ ಅನಾರೋಗ್ಯದಿಂದಾಗಿ ಬಳಲ್ತಾ ಇದ್ದಂತಹ ರಮಾಬಾಯಿಯವರು 1935ರಲ್ಲಿ ಅಂಬೇಡ್ಕರ್ ಅವರನ್ನ ಒಂಟಿಯಾಗಿ ಇಹಲೋಕವನ್ನ ತ್ಯಜಿಸುತ್ತಾರೆ. ತನ್ನ ಜೀವನದ ಅರ್ಧಾಂಗಿಯನ್ನು ಕಳೆದುಕೊಂಡ ಅಂಬೇಡ್ಕರ್ ಅವರು ಅಕ್ಷರಶಃ ಕುಸಿದು ಬೀಳುತ್ತಾರೆ, ದುಃಖದಲ್ಲಿ ಕೊರಗಲು ಶುರು ಮಾಡ್ತಾರೆ. ರಮಾಬಾಯಿ ಅವರನ್ನ ಕಳೆದುಕೊಂಡು ಒಂಟಿಯಾಗಿದ್ದಂತಹ ಅಂಬೇಡ್ಕರ್ ಅವರಿಗೆ ಅದೇ ಸಮಯದಲ್ಲಿ ಭಾರತದ ಇತಿಹಾಸದ ಅತಿ ದೊಡ್ಡ ಜವಾಬ್ದಾರಿಯೊಂದು ಹೆಗಲೇ ಇರುತ್ತೆ. ಅದೇ ಭಾರತದ ಸಂವಿಧಾನವನ್ನ ಬರೆಯುವ ಜವಾಬ್ದಾರಿ. ಸಂವಿಧಾನವನ್ನ ಬರೆಯುವುದು ಕೇವಲ ಒಂದು ಪುಸ್ತಕ ಬರೆದಷ್ಟು ಸುಲಭವಾಗಿರಲಿಲ್ಲ. ಇದಕ್ಕಾಗಿ ಒಂದು ಡ್ರಾಫ್ಟಿಂಗ್ ಕಮಿಟಿಯನ್ನ ಮಾಡಲಾಗಿತ್ತು. ಆದ್ರೆ ಆ ಕಮಿಟಿಯಲ್ಲಿದ್ದಂತಹ ಕೆಲವರು ರಾಜೀನಾಮೆ ಕೊಡ್ತಾರೆ, ಕೆಲವರು ಅನಾರೋಗ್ಯದಿಂದ ದೂರವಾದ್ರು, ಇನ್ನು ಕೆಲವರು ವಿದೇಶದಲ್ಲೇ ಉಳಿದುಕೊಳ್ತಾರೆ. ಅಂತಿಮವಾಗಿ ಇಡೀ ದೇಶದ ಸಂವಿಧಾನವನ್ನ ಬರೆಯುವ ಆ ಬೃಹತ್ ಜವಾಬ್ದಾರಿ ಒಂಟಿ ಸಲಗದಂತೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೇಲಿರುತ್ತೆ. ಹಗಲು ರಾತ್ರಿ ಎನ್ನದೇ ನಿದ್ದೆ ಊಟವನ್ನ ಬಿಟ್ಟು ನಿರಂತರವಾಗಿ ಓದುತ್ತಾ ಬರೆಯುತ್ತಾ ಕೂತಂತಹ ಅಂಬೇಡ್ಕರ್ ಅವರ ಆರೋಗ್ಯದ ಮೇಲೆ ಇದು ಭಾರಿ ದೊಡ್ಡ ಪೆಟ್ಟನ್ನ ನೀಡಿತು. ಅವರಿಗೆ ವಿಪರೀತವಾದಂತಹ ಮಧುಮೇಹ ಶುರುವಾಯಿತು. ನರರೋಗದಿಂದಾಗಿ ಕಾಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳಲು ಆರಂಭವಾಯಿತು. ಪ್ರತಿದಿನ ಇನ್ಸುಲಿನ್ ಮತ್ತು ಹೋಮಿಯೋಪತಿ ಔಷಧಿಯನ್ನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಬಂತು. ಅವರ ಭೇಟಿ ವೈದ್ಯರಾಗಿದ್ದಂತಹ ಶಾರದಾ ಕಬೀರ್ ಅವರೊಂದಿಗೆ ಆಗುತ್ತೆ. ಅಂಬೇಡ್ಕರ್ ಅವರ ಹದಗೆಟ್ಟಂತಹ ಆರೋಗ್ಯವನ್ನು ತಪಾಸಣೆ ಮಾಡಿದ ಡಾಕ್ಟರ್ ಶಾರದಾ ಕಬೀರ್ ಅವರು ಒಂದು ಮಾತನ್ನ ಹೇಳ್ತಾರೆ, ನಿಮ್ಮ ಆರೋಗ್ಯ ತುಂಬಾ ಹದಗೆಟ್ಟಿದೆ, ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಿಕೊಳ್ಳಲು, ನಿಮ್ಮ ಆರೈಕೆ ಮಾಡಲು ನಿಮ್ಮ ಜೊತೆಗೆ ಯಾರಾದ್ರೂ ಇರಲೇಬೇಕು, ಇಲ್ಲವಾದ್ರೆ ನಿಮ್ಮ ಆರೋಗ್ಯ ಮತ್ತಷ್ಟು ಕ್ಷೀಣಿಸುತ್ತೆ ಅಂತ. ಈ ಮಾತನ್ನ ಅರಿತಂತಹ ಅಂಬೇಡ್ಕರ್ ಅವರು ತಮ್ಮ ಮುಂದಿರುವಂತಹ ದೇಶದ ಕೆಲಸಗಳನ್ನ ಮುಗಿಸಲು ತನಗೆ ಒಬ್ಬ ಆಸರೆಯ ಅಗತ್ಯವಿದೆ ಅಂತ ತೀರ್ಮಾನಿಸಿ 1948ರಲ್ಲಿ ತಮಗೆ ಚಿಕಿತ್ಸೆ ನೀಡ್ತಾ ಇದ್ದಂತಹ ಡಾಕ್ಟರ್ ಶಾರದಾ ಕಬೀರ್ ಅವರನ್ನೇ ಎರಡನೇ ಮದುವೆಯಾಗ್ತಾರೆ. ಮದುವೆ ನಂತರ ಶಾರದಾ ಕಬೀರ್ ಅವರು ತಮ್ಮ ಹೆಸರನ್ನ ಸವಿತಾ ಅಂಬೇಡ್ಕರ್ ಅಂತ ಬದಲಾಯಿಸಿ
ಗ್ರಹಿಸಿಕೊಳ್ತಾರೆ. ಎರಡನೇ ಮದುವೆಯಾದ ನಂತರವೂ ಕೂಡ ಅಂಬೇಡ್ಕರ್ ಅವರು ವಿಶ್ರಾಂತಿ ಪಡೆಯೋದಿಲ್ಲ. ಅವರು ತಮ್ಮ ಹೋರಾಟ, ಸಂವಿಧಾನದ ಕೆಲಸ ಮತ್ತು ಜವಾಬ್ದಾರಿಗಳಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗ್ತಾರೆ. ಸವಿತಾ ಅಂಬೇಡ್ಕರ್ ಅವರು ತಮ್ಮ ಪತಿಯನ್ನ ಕಣ್ಣಿನ ರೆಪ್ಪೆಯಲ್ಲಿ ಆರೈಕೆ ಮಾಡ್ತಾ ಇದ್ರು. ಆದ್ರೆ ಅಂಬೇಡ್ಕರ್ ಅವರ ದೇಹ ಅವರಿಗೆ ಸಂಪೂರ್ಣವಾಗಿ ಕೈ ಕೊಡ್ತಾ ಇತ್ತು. ದಿನೇ ದಿನೇ ಅವರ ಆರೋಗ್ಯ ಕ್ಷೀಣಿಸ್ತಾ ಬಂತು. ಒಂದ್ ಕಡೆ ಆರ್ಥಿಕ ಕಷ್ಟ, ಇನ್ನೊಂದು ಕಡೆ ಅನಾರೋಗ್ಯ. ಕೊನೆಗೆ ಅವರು ಹಾಸಿಗೆ ಹಿಡಿಯುವಂತಾಯಿತು. ಆದ್ರೂ ತಮ್ಮ ಛಲ ಬಿಡದಂತಹ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದ ಬಗೆಗಿನ ತಮ್ಮ ಬಹುನಿರೀಕ್ಷಿತ ಗ್ರಂಥವಾದಂತಹ ದಿ ಬುದ್ಧ ಅಂಡ್ ಹಿಸ್ ಧಮ್ಮ ಪುಸ್ತಕವನ್ನು ಪೂರ್ಣಗೊಳಿಸುತ್ತಾರೆ. ಅಂತಿಮವಾಗಿ 1956ರ ಡಿಸೆಂಬರ್ 6ರ ಮುಂಜಾನೆ ಮಲಗಿದ್ದ ಜಾಗದಲ್ಲೇ ಈ ಮಹಾನಾಯಕನ ಪ್ರಾಣ ಪಕ್ಷಿ ಶಾಶ್ವತವಾಗಿ ಹಾರಿಹೋಗುತ್ತೆ. ಭಾರತದ ಶೋಷಿತ ಹಿಂದುಳಿದವರ ಪಾಲಿನ ಅತಿ ದೊಡ್ಡ ದಾರಿದೀಪವೊಂದು ಶಾಶ್ವತವಾಗಿ ನಂದು ಹೋಗುತ್ತೆ. ಅಸ್ಪೃಶ್ಯರ ಪರ ಅನ್ಯಾಯದ ವಿರುದ್ಧ ಸಿಡಿದಿದ್ದಂತಹ ಈ ಸಿಂಹ ಅಷ್ಟು ಬೇಗ ತನ್ನ ಉಸಿರನ್ನು ನಿಲ್ಲಿಸಿತ್ತು ಎನ್ನುವುದನ್ನ ನಂಬಲು ಇಡೀ ದೇಶಕ್ಕೆ ಸಾಧ್ಯವಾಗಿಲ್ಲ. ಅವರ ಅಗಲಿಕೆಯ ಸುದ್ದಿ ಗಾಳಿಗಿಂತಲೂ ವೇಗವಾಗಿ ಇಡೀ ದೇಶಾದ್ಯಂತ ಹಬ್ಬಿತು. ಕೋಟ್ಯಾಂತರ ಜನರ ಕತ್ತಲ ಬದುಕಿಗೆ ಬೆಳಕಾದಂತಹ ಜೀವ ಇನ್ನು ನಮ್ಮೊಂದಿಗಿಲ್ಲ ಅಂತ ಒಪ್ಪಿಕೊಳ್ಳಲು ಜನರಿಗೆ ಅಸಾಧ್ಯವಾಯಿತು. ಮುಂಬೈನ ದಾದರ್ ಚೌಪಾಟಿ ಕಡಲ ತೀರದಲ್ಲಿ ಲೆಕ್ಕವಿಲ್ಲದಷ್ಟು ಜನಸಾಗರ ಸಮ್ಮುಖದಲ್ಲಿ ಬೌದ್ಧ ಧರ್ಮದ ಆಚರಣೆಯಂತೆ ಅವರ ಅಂತಿಮ ಕ್ರಿಯೆಯನ್ನ ನೆರವೇರಿಸಲಾಯಿತು. ಸ್ನೇಹಿತರೆ, ಬಾಬಾ ಸಾಹೇಬರು ಕೇವಲ ದಲಿತರಿಗೋಸ್ಕರ, ಮೀಸಲಾತಿಗೋಸ್ಕರ ಮಾತ್ರ ಹೋರಾಡಿದವರಲ್ಲ. ಅವರು ದೇವದಾಸಿ ಪದ್ಧತಿಯ ವಿರುದ್ಧ ಸಮರ ಸಾರಿದ್ರು. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನವಾದಂತಹ ಕೂಲಿ ಸಿಗಬೇಕು ಅಂತ ಹೋರಾಡಿದ್ರು. ಸ್ತ್ರೀಯರಿಗೂ ಆಸ್ತಿಯಲ್ಲಿ ಹಕ್ಕಿದೆ ಸಿಗಬೇಕು ಅಂತ ಕಾನೂನು ತಂದ್ರು. ಅವರ ಬುದ್ಧಿಮತ್ತೆ ಎಷ್ಟೊಂದು ಅಗಾಧವಾಗಿತ್ತು ಅಂತಂದ್ರೆ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಮರಾಠಿ, ಹಿಂದಿ, ಇಂಗ್ಲಿಷ್, ಗುಜರಾತಿ, ಪಾಲಿ, ಬೆಂಗಾಲಿ, ಕನ್ನಡ, ಪರ್ಷಿಯನ್, ಫ್ರೆಂಚ್, ಜರ್ಮನಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡುವ ಮತ್ತು ಓದುವ ಪಾಂಡಿತ್ಯವಿತ್ತು. ಇದರಲ್ಲಿ ಅತಿ ದೊಡ್ಡ ದಿಗ್ಭ್ರಾಂತಿಗೊಳಿಸುವ ವಿಚಾರವೇನೆಂದ್ರೆ ಅಂಬೇಡ್ಕರ್ ಅವರು ಶಾಲೆಯಲ್ಲೇ ಓದುತ್ತಿರಬೇಕಾದ್ರೆ ಸಂಸ್ಕೃತ ಕಲಿಬೇಕು ಅಂತ ಆಸೆ ಪಟ್ಟವರು. ಆದ್ರೆ ಅಲ್ಲಿದ್ದಂತಹ ಸಂಸ್ಕೃತ ಗುರು ಅಂಬೇಡ್ಕರ್ ಅವರ ಜಾತಿಯ ನೆನಪವನ್ನ ಒಡ್ಡಿ ನಾನು ನಿನಗೆ ಸಂಸ್ಕೃತ ಕಲಿಸೋದಿಲ್ಲ ಅಂತ ನಿರಾಕರಿಸಿ ಅವರನ್ನ ತರಗತಿಯಿಂದ ಹೊರ ಹಾಕ್ತಾರೆ. ಭಾರತದಲ್ಲಿ ತನಗೆ ಸಂಸ್ಕೃತ ಕಲಿಯಲು ಬಿಡೋದಿಲ್ಲ ಅಂತ ಅಂಬೇಡ್ಕರ್ ಅವರು ಸುಮ್ಮನಾಗ್ಲಿಲ್ಲ. ಅವರು ನೇರವಾಗಿ ಜರ್ಮನ್ ದೇಶದ ಬಾನ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಸಂಸ್ಕೃತವನ್ನ ಕಲಿತು ಸಂಸ್ಕೃತದ ಘಟಾನುಘಟಿ ಪಂಡಿತರಿಗೆ ಸವಾಲು ಹಾಕುವ ಮಟ್ಟಿಗೆ ಬೆಳೆದು ನಿಲ್ತಾರೆ. ಇದು ಅವರಲ್ಲಿದ್ದಂತಹ ಆ ಕಿಚ್ಚು ಮತ್ತು ಜ್ಞಾನದಾಹ. ಒಟ್ಟಾರೆಯಾಗಿ ಹೇಳೋದಾದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೇವಲ ಒಬ್ಬ ರಾಜಕಾರಣಿಯಾಗಿರಲಿಲ್ಲ. ಅವರು ಒಬ್ಬ ಜೂರಿಸ್ಟ್, ಎಕನಾಮಿಸ್ಟ್, ಸೋಷಿಯಲ್ ರಿಫಾರ್ಮರ್, ರೈಟರ್, ಎಡಿಟರ್, ಹೀಗೆ ನೂರಾರು ಪ್ರತಿಭೆಗಳ ಸಂಗಮವಾಗಿದ್ರು. ಇಂದು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರತಿಮೆಗಳಿರುವುದು ಅಂಬೇಡ್ಕರ್ ಅವರದ್ದು ಮಾತ್ರ. 2012ರಲ್ಲಿ ನಡೆದಂತಹ ಒಂದು ಬೃಹತ್ ಜಾಗತಿಕ ಪೋಲಿಂಗ್ ನಲ್ಲಿ ಇಂಡಿಯಾಸ್ ಗ್ರೇಟೆಸ್ಟ್ ಪರ್ಸನ್ ಯಾರು ಅಂತ ನೋಡಿದಾಗ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರೇ ಮೊದಲನೇ ಸ್ಥಾನದಲ್ಲಿ ನಿಂತಿದ್ರು. ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿ ಜಗತ್ತಿನ 100 ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಮೊದಲ ಸ್ಥಾನ ನೀಡಿ ಗೌರವಿಸಿದೆ. 1990ರಲ್ಲಿ ಭಾರತ ಸರ್ಕಾರ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು. ಬೇರೆ ದೇಶದವರು ಅಂಬೇಡ್ಕರ್ ಅವರ ಜ್ಞಾನವನ್ನ ಅಷ್ಟೊಂದು ಗೌರವಿಸಿದಾಗ ನಮ್ಮ ದೇಶದಲ್ಲಿ ಮಾತ್ರ ಇಂದಿಗೂ ಕೆಲವರು ಅವರನ್ನ ಕೇವಲ ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತಗೊಳಿಸಿರುವುದು ನಿಜಕ್ಕೂ ನಮ್ಮ ಸಮಾಜದ ದುರಂತ. ಸೊ ನಿಮ್ಗೇನನ್ಸುತ್ತೆ? ತನ್ನ ವೈಯಕ್ತಿಕ ಜೀವನದ ಅಷ್ಟೆಲ್ಲಾ ಕಣ್ಣೀರು ಮತ್ತು ಅನಾರೋಗ್ಯದ ನಡುವೆಯೂ ಇಡೀ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟ ಆ ಮಹಾಚೇತನದ ತ್ಯಾಗದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಂಬೇಡ್ಕರ್ ಅವರಿಗೆ ಭಾರತದಲ್ಲಿ ಸಂಸ್ಕೃತ ಕಲಿಯಲು ಅವಕಾಶ ಕೊಡದಿದ್ದಾಗ ಜರ್ಮನಿಗೆ ಹೋಗಿ ಸಂಸ್ಕೃತ ಕಲಿತಂತಹ ಅವರ ಛಲದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅತ್ಯಂತ ನಿಖರವಾದ ಭಾವುಕ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.